ವೆಲ್ ಇವಾಗ ಎಲೆಕ್ಷನ್ ಹತ್ತಿರ ಬರ್ತಿರೋದು ನಮಗೆಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ಬಟ್ ಕಂಟೆಸ್ಟೆಂಟ್ಸ್ ಅವರ ಒಂದು ಮ್ಯಾನಿಫೆಸ್ಟೋ ರೆಡಿ ಮಾಡ್ಕೊಂಡೇ ಇರ್ತಾರೆ. ಅಗೇನ್ ಅವ್ರ ಮ್ಯಾನಿಫೆಸ್ಟೋ ರೆಡಿ ಮಾಡ್ಕೊಂಡಿದ್ರು ಜನರಿಗೆ ಏನು ಬೇಕು, ವಾಟ್ ಈಸ್ ದಟ್ ಸಿಂಗಲ್ ಡೆವಲಪ್ಮೆಂಟ್ ದೇ ವಾಂಟ್ ಫ್ರಮ್ ದ ಅಪ್ಕಮಿಂಗ್ ಗೌರ್ಮೆಂಟ್ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ವಿಮೂವ್ ಥಿಯೇಟರ್ ಪೊಲಿಟಿಕಲ್ ಕೋಶೆಂಟ್ ಅನ್ನೋ ಒಂದು ಸಂಸ್ಥೆ ಜೊತೆ ಟೈಅಪ್ ಮಾಡಿಕೊಂಡು ವಿ ಹ್ಯಾವ್ ಸ್ಟಾರ್ಟೆಡ್ ಅ ಕ್ಯಾಂಪೇನ್ ಇನ್ ವಿಚ್ ವಿ ಟಾಕ್ ಟು ಪೀಪಲ್ ಆ್ಯಂಡ್ ಆಸ್ ದಟ್ ಒನ್ ಚೇಂಜ್ ದಿ ನೀಡ್ ಫ್ರಮ್ ದ ಅಪ್ಕಮಿಂಗ್ ಗೌರ್ಮೆಂಟ್. ನಮ್ಮ ಜೊತೆ ಕೀರ್ತನ್ ಅವರಿದ್ದಾರೆ, ಮಲ್ಲಿಕಾರ್ಜುನ್ ಅವರಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ, ಸುಷ್ಮಾ ಅವರಿದ್ದಾರೆ, ಡಾಕ್ಟರ್ ಸೋಹನ್ ರಾಘವೇಂದ್ರ ಅವರಿದ್ದಾರೆ, ರಮೇಶ್ ಅವರಿದ್ದಾರೆ, ರೋಹಿಣಿ ಮ್ಯಾಮ್ ಅವರಿದ್ದಾರೆ, ಕಾರ್ತಿಕ್ ಅವರಿದ್ದಾರೆ, ಸನತ್ ಅವರಿದ್ದಾರೆ, ಡಾಕ್ಟರ್ ಕಶ್ಯಪ್ ಅವರಿದ್ದಾರೆ, ರಕ್ಷಾ ಅವರಿದ್ದಾರೆ. ಸೊ ಲೆಟ್ಸ್ ಚೆಕ್ ಔಟ್ ವಾಟ್ ದೇ ಹ್ಯಾವ್ ಇನ್ ದೇರ್ ಮೈಂಡ್ಸ್. ನಮ್ಮ ಜೊತೆ ಕೀರ್ತನ್ ಅವರಿದ್ದಾರೆ. ಅವರು ಅಪ್ಕಮಿಂಗ್ ಗೌರ್ಮೆಂಟ್ ಕಡೆಯಿಂದ ಒಂದು ಮೇನ್ ಡೆವಲಪ್ಮೆಂಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಬೇಸಿಕ್ಲಿ ಇನ್ಫ್ರಾಸ್ಟ್ರಕ್ಚರ್, ಬಿಕಾಸ್ ದ ರೋಡ್ಸ್ ಬರ್ತಾ ಸಿಟಿ ದೊಡ್ಡದಾಗ್ತಿರೋದ್ರಿಂದ ಇಟ್ಸ್ ಗೆಟಿಂಗ್ ಬ್ರಾಡನ್. ಸೊ ಅದರಿಂದ ರೋಡ್ಸ್ ತುಂಬ ಚಿಕ್ಕದ್ರಿಂದ ಟ್ರಾಫಿಕ್ಸ್ಗಳು ಜಾಸ್ತಿ ಆಗುತ್ತೆ. ನೀವು ಹನುಮಂತ ನಗರ ಬರಬೇಕಾದ್ರೆ ಚಿಕ್ಕ ರೋಡ್ಗಳು ಮುಂಚೆ ಹೆಂಗಿತ್ತು ಅಂದರೆ ಮರಗಳು ಜಾಸ್ತಿ ಇತ್ತು. ಬಟ್ ಆದರೆ ಇವಾಗ ರೋಡ್ಗಳು ಚಿಕ್ಕದಾಗಿರೋದ್ರಿಂದ ಟ್ರಾಫಿಕ್ ಆ ಜಂಕ್ಷನ್ಗಳು ಎಲ್ಲ ಬೇರೆ ಕಡೆಯಿಂದ ನುಗ್ಸ್ಕೊಂಡು ಹೋಗಿ ಟ್ರೈ ಮಾಡ್ತಾರೆ. ಸೊ ಪ್ರಾಬ್ಲಿ ದೇ ಹ್ಯಾವ್ ಟು ಲುಕ್ ಇನ್ ಟು ದ ಟ್ರಾಫಿಕ್ ಮೇನ್ ಥಿಂಗ್. ಥ್ಯಾಂಕ್ ಯು ವೆರಿ ಮಚ್. ಕೇಳಿದ್ರಲ್ಲ, ಅವ್ರಿಗೆ ಸ್ವಲ್ಪ ರೋಡ್ ದೊಡ್ಡದಾಗಬೇಕು. ಸೊ ಸಮಥಿಂಗ್ ವಿ ನೀಡ್ ಟು ಥಿಂಕ್ ಅಬಾನ್. ಓಕೆ, ನಮ್ಮ ಜೊತೆ ಇವಾಗ ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ. ಈಸ್ ಅನ್ ಆರ್ಥೋಪೆಡಿಕ್ ಸರ್ಜನ್ ಬೈ ಪ್ರೊಫೆಷನ್. ಸೊ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಪ್ಕಮಿಂಗ್ ಗೌರ್ಮೆಂಟ್ ಕಡೆಯಿಂದ ಅನ್ನೋದನ್ನ ನಾವು ಅವ್ರನ್ನೇ ಕೇಳೋಣ ಬನ್ನಿ. Most important thing is good governance ಅಪ್ಪ. ಸಿ ಆಲ್ ದೀಸ್ ಇಯರ್ಸ್ ಬರೀ ಚೇರ್ಗಳು ಹಿಡ್ಕೊಳ್ಳೋದಕ್ಕೆ, ಚೇರ್ ಉಳಿಸೋದಕ್ಕೇ ದಿ ಪೊಲಿಟಿಕಲ್ ಪಾರ್ಟೀಸ್ ಆರ್ ವೈವಿಂಗ್ ಈಚ್ ಅದರ್. ಗುಡ್ ಗವರ್ನೆನ್ಸ್ ಬಂದು ಆ್ಯಂಡ್ ಮೇ ಬಿ ಅಟ್ಲೀಸ್ಟ್ 50% ಆಫ್ ಕರಪ್ಷನ್. ಐ ಆಮ್ ಹ್ಯಾಪಿ. Okay, so corruption is something we need to think upon. We have to. Yes, definitely. So thank you very much, sir. Thank you very much for your opinion. ನಮ್ಮ ಜೊತೆ ಡಾಕ್ಟರ್ ಸೋಹನ್ ರಾಘವೇಂದ್ರ ಅವರಿದ್ದಾರೆ. ಸೊ ಅವ್ರನ್ನೇ ಕೇಳೋಣ, ಅಪ್ಕಮಿಂಗ್ ಗೌರ್ಮೆಂಟ್ ಕಡೆಯಿಂದ ಒನ್ ಮೇನ್ ಡೆವಲಪ್ಮೆಂಟ್ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ. ಸೊ ಲೆಟ್ಸ್ ಆಸ್ಕ್ ಹಿಮ್. ಅಪ್ಕಮಿಂಗ್ ಗೌರ್ಮೆಂಟಿಂದ ಕೆಲಸ ಕಾರ್ಯಗಳು ಸರಾಗವಾಗಿ ಆಗಬೇಕು, ತುಂಬ ಬೇಗ ಆಗಬೇಕು. ಫಾರ್ ಎಕ್ಸಾಂಪಲ್ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ರೆ ಬೇಗ ಸಿಗಬೇಕು. ತಿಂಗಳನ್ಗಟ್ಟಲೆ ಗೌರ್ಮೆಂಟ್ ಆಫೀಸಸಲ್ಲಿ ಫೈಲ್ಗಳು ಕೊಳಿಬಾರ್ದು. ದಟ್ ಈಸ್ ಒನ್ ಮೇಜರ್ ಎಕ್ಸ್ಪೆಕ್ಟೇಷನ್. ಅದು ಬಿಟ್ಟರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ಗೆ ಸ್ವಲ್ಪ ಸರಾಗವಾಗಿ ಆಗುವಂತೆ ನಮ್ಮ ಗೌರ್ಮೆಂಟು ಅನುಕೂಲತೆಗಳು ಮಾಡಿಕೊಡ್ಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ FDI is something we need to think upon. ನಮ್ಮ ಜೊತೆ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಸೊ ಅಗೇನ್ ಲೆಟ್ಸ್ ಆಸ್ಕ್ ಹಿಮ್ ವಾಟ್ ಈಸ್ ಒನ್ ಡೆವಲಪ್ಮೆಂಟ್ ಹೀ ಈಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ ಗೌರ್ಮೆಂಟ್. ಭ್ರಷ್ಟಾಚಾರ ಒಂದು ಕಡಿಮೆ ಆದರೆ ಬಹುಶಃ ನಮ್ಮ ದೇಶ ಮುಂದೆ ಬರುತ್ತೆ. ಅದೊಂದೇ ನನ್ನ ಎಕ್ಸ್ಪೆಕ್ಟೇಷನ್ ಫ್ರಮ್ ಫ್ಯೂಚರ್ ಗೌರ್ಮೆಂಟ್. ಓಕೆ, ಸೊ ಇವರು ಹೇಳೋ ಹಾಗೆ ಭ್ರಷ್ಟಾಚಾರ ಅನ್ನೋದು ಸ್ವಲ್ಪ ನಿರ್ಮೂಲನೆ ಮಾಡಬೇಕು. ಸೊ ದಟ್ ಈಸ್ ವಾಟ್ ಹಿ ಥಿಂಕ್ಸ್. ನಮ್ಮ ಜೊತೆ ಸುಷ್ಮಾ ಅವರಿದ್ದಾರೆ. ಸೊ ಅವ್ರನ್ನೇ ಕೇಳೋಣ, ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಪ್ಕಮಿಂಗ್ ಗೌರ್ಮೆಂಟ್ ಕಡೆಯಿಂದ ಅಂತ. ಮೇನ್ ಮಹಿಳೆಯರ ಸುರಕ್ಷೆ ಬಗ್ಗೆ, ಆಮೇಲೆ ಇದು ಬೇಸಿಕ್ ನೀಡ್ಸ್, ಎಜುಕೇಷನ್ ಪ್ರಾಪರ್, ಆಮೇಲೆ ಪ್ರಾಪರ್ ಫುಡ್, ಆಮೇಲೆ ನೀರು ಮೇನ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಅದೇ ಅಲ್ವಾ ಪ್ರಾಬ್ಲಮ್. ಆಮೇಲೆ ದಟ್ಸ್ ಆಲ್ ಮೇನ್, ಓನ್ಲಿ 2-3 ಪಾಯಿಂಟ್ಸ್ ಇಫ್ ದೇ ಕ್ಯಾನ್ ಇಂಪ್ರೂವ್. Okay, thank you very much. As she has already told, they are expecting better protection for women and better implementation of availability of resources to people like water, shelter, etc. Thank you. And education as well. ನಮ್ಮ ಜೊತೆ ರಮೇಶ್ ಅವರಿದ್ದಾರೆ. ಸೊ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಅವ್ರನ್ನೇ ಕೇಳಿ ನೋಡೋಣ. ಮೇನ್ಲಿ ಭಾವನಾತ್ಮಕ ಸಂಗತಿಗಳ ಜೊತೆಗೆ ಜಾಸ್ತಿ ನಾವು ಅದ್ರ ಬಗ್ಗೆ ಹೈಲೈಟ್ಸ್ ಮಾಡ್ಕೊಂಡು ಹೋಗೋದಕ್ಕಿಂತನೂ ಇಂಪಾರ್ಟೆಂಟ್ ನೀಡ್ಸ್ ಏನು, ನಮ್ಮ ರಸ್ತೆಗಳು, ಕುಡಿಯೋ ನೀರಿನ ವ್ಯವಸ್ಥೆ. ಎಷ್ಟೋ ಹಳ್ಳಿಗಳಲ್ಲಿ ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ರಸ್ತೆಗಳು ಸರಿ ಇಲ್ಲ. ಈ ಬೇಸಿಕ್ ನೀಡ್ಸ್ ಬಗ್ಗೆ ಯಾವುದೇ ಗೌರ್ಮೆಂಟ್ ಬಂದರೂ ಅದು ಮೊದಲನೇದಾಗಿ ಗಮನ ಹರಿಸಬೇಕು. ಎರಡನೇದಾಗಿ ಇದೊಂಥರ ವಿವಿಧತೆಯಲ್ಲಿ ಏಕತೆ ಇರೋ ದೇಶ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಮನೋಭಾವನೆ ಸರ್ಕಾರದ ಮುಖ್ಯಸ್ಥರಲ್ಲಿರಬೇಕು ಅಂತ ನನ್ನ ಪ್ರಬಲವಾದ ಅಭಿಲಾಷೆ. ಕೇಳಿದ್ರಲ್ಲ, ಅವರಿಗೆ ಅವ್ರು ಹೇಳಿದ ಹಾಗೆ ಬೇಸಿಕ್ ನೀಡ್ಸ್ ಫುಲ್ಫಿಲ್ ಆಗಬೇಕು ಆ್ಯಂಡ್ ಚೆನ್ನಾಗಿ ಗವರ್ನೆನ್ಸ್ ಬರಬೇಕು ಅನ್ನೋದೇ ಅವರ ಒಂದು ಆಶಯ. ನಮ್ಮ ಜೊತೆ ಕಾರ್ತಿಕ್ ಅವರಿದ್ದಾರೆ. ಸೊ ಅವರ ಅಭಿಪ್ರಾಯ ಏನು ಆ್ಯಂಡ್ ವಾಟ್ ಈಸ್ ಹಿ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ ಅಪ್ಕಮಿಂಗ್ ಗೌರ್ಮೆಂಟ್, ಅವ್ರನ್ನೇ ಕೇಳೋಣ. ನನ್ನ ಸರ್ಕಾರದಲ್ಲಿ ನನ್ನ ಮನವಿ ಏನಂತ ಹೇಳಿದರೆ,
ಇವಾಗ ಇರೋ ಸರ್ಕಾರ ನಾನು ಚೈನಾಗೆ ಹೋಗಿ ಬಂದೆ, ಚೈನಾದಲ್ಲಿರುವಂಥ ಕನ್ವೆನ್ಷನ್ ಹಾಲ್ ಕಟ್ಟಿಸ್ತೀನಿ, ಇಲ್ಲಾಂದರೆ ಅಲ್ಲೊಂಥರ ಬಿಲ್ಡಿಂಗ್ ನೋಡಿದೆ, ಸೊ ಉತ್ತಮವಾದ ಒಂದು ಕನ್ಸ್ಟ್ರಕ್ಷನ್ ಕ್ವಾಲಿಟಿಲಿ ಬಿಲ್ಡಿಂಗ್ ಕಟ್ಟಿಸ್ತೀನಿ ಅಂತಾರೆ. ಆದರೆ ಬೇಸಿಕ್ ಕಮ್ಯುನಿಟೀಸೇ ಇಲ್ದಿರೋಂಥ ಎಷ್ಟೋ ಏರಿಯಾಗಳಿದೆ. ಈಜಿಪುರ ಇದೆ, ಈಜಿಪುರ ಬಿಟ್ಟು ನಮ್ಮ ಕಡೆ ದಾಸಹಳ್ಳಿ, ಪೀಣ್ಯದಾಸಹಳ್ಳಿ ಎಷ್ಟೊಂದು ಜಾಗಗಳಿದೆ. ಸೊ ಇದನ್ನೆಲ್ಲ ಅವ್ರ ಮೈಂಡ್ ತೊಗೊಂಡು ಒಳ್ಳೆ ರೋಡು ಬೇಸಿಕ್ ಕಮ್ಯುನಿಟೀಸ್ನ ಮೊದಲು ಮಾಡಿಕೊಟ್ಟು ಆಮೇಲೆ ಇವ್ರು ಕನ್ವೆನ್ಷನ್ ಹಾಲ್ ಮಿಕ್ಕಿದೆಲ್ಲ ಮಾಡಲಿ ಅಂತ ನಾನು ಈಗ ಬರೋ ಒಂದು ಸರ್ಕಾರದಲ್ಲಿ ಕೇಳ್ಕೊತಾ ಇದ್ದೀನಿ. ಇದು ನನ್ನ ಮನವಿ. ಥ್ಯಾಂಕ್ ಯು ವೆರಿ ಮಚ್. ವಾಟ್ ಹೀ ಸೇಸ್ ಇಸ್ ದಟ್ ಅವರಿಗೆ ಬೇಸಿಕ್ ಕಮ್ಯುನಿಟೀಸ್ ಫುಲ್ಫಿಲ್ ಆಗಬೇಕು ಆ್ಯಂಡ್ ಎಕ್ಸ್ಟ್ರಾ ಖರ್ಚುಗಳು ಬಿಟ್ಟು ಮೇಯ್ನಾಗಿ ಬೇಸಿಕ್ ಕಮ್ಯುನಿಟೀಸ್ ಮೇಲೆ ಜಾಸ್ತಿ ಖರ್ಚು ಮಾಡಬೇಕು ಅಂತ ಅವ್ರ ಎಕ್ಸ್ಪೆಕ್ಟೇಷನ್ ಇದೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ರೋಹಿಣಿ ಮ್ಯಾಮ್ ಅವರಿದ್ದಾರೆ. ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಪ್ಕಮಿಂಗ್ ಗೌರ್ಮೆಂಟ್ ಕಡೆಯಿಂದ ಮೇನ್ ಡೆವಲಪ್ಮೆಂಟ್ ಆಗಿ ಅಂತ ಅವ್ರನ್ನೇ ಕೇಳೋಣ. ಮುಖ್ಯವಾಗಿ ಎಲ್ಲಕ್ಕಿಂತ ಸ್ಥಿರತೆ ಮೊದಲು ಬೇಕು ನಮಗೆ. ಇವತ್ತು ಯಾರು ನಾಳೆ ಯಾರು ನಾವೇನು ಗೊತ್ತೇ ಇಲ್ಲದೆ ಇರುವಂಥ ಒಂದು ಅಸ್ಥಿರವಾದ ಅಭದ್ರವಾದಂಥ ಸರ್ಕಾರ ಬೇಡ. ಮೊದಲನೇದು. ಎರಡನೇದು, ನಮ್ಮ ಜನ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಪ್ರಣಾಳಿಕೆಗಳಲ್ಲಿ ಏನೇನೋ ಹೇಳ್ತೀರಾ, ಅಷ್ಟೊಂದು 100 ಪ್ರಣಾಳಿಕೆ ಕೊಡೋ ಬದಲು ಏನೋ ಒಂದು 4 ಮುಖ್ಯವಾದ ಮುದ್ದೆಗಳನ್ನ ಇಟ್ಕೊಂಡು, ಯಾವುದು ನಮ್ಮ ಬೆಂಗಳೂರಿನ ಸ್ವಚ್ಛತೆ ಆಗಲಿ, ನಮಗೆ ಅಭಯ ಬೇಕು, ಎಲ್ರಿಗೂ ಒಂದು ಒಳ್ಳೆಯ ವಾತಾವರಣ ನಿರ್ಮಿಸೋದಾಗಲಿ, ಆಮೇಲೆ ಡೆವಲಪ್ಮೆಂಟ್ ಜೊತೆಲೇ ಇದೆಲ್ಲ ಆಗಬೇಕು. ಖಂಡಿತವಾಗ್ಲೂ ನಾವು ಮೆಟ್ರೋ ಬರಬಾರ್ದು ಅದು ಇದು ಅಂತ ಹೇಳೋಕ್ಕಲ್ಲ, ಇಲ್ಲ ಒಳ್ಳೆಯದಕ್ಕೋಸ್ಕರ ಇದನ್ನು ಆಗಲೇಬೇಕು. ಆದರೆ ಅತಿಯಾದ ಪ್ರಣಾಳಿಕೆಗೊಟ್ಟು ಯಾವುದೂ ಮಾಡದೇ ಇರೋದಕ್ಕಿಂತ ಒಂದೊಂದು ಡಿಪಾರ್ಟ್ಮೆಂಟ್ ಅವರು ಜೊತೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡುವಂಥದ್ದು. ಬೆಂಗಳೂರು ನಗರ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದರೂ ಮೊದಲು ಹಿಂದಿನ ಕಾಲದಲ್ಲಿ ನಾವು ಏನಿದ್ವಿ, ಒಂದು ಭದ್ರತೆಯಿಂದ ನಮ್ಮ ನಗರ ಅನ್ನೋದಕ್ಕೆ ಹೆಮ್ಮೆ ಪಟ್ಕೊಂಡು ನಾವೇನಿದ್ವಿ, ಅಂಥ ಒಂದು ವಾತಾವರಣ ಮತ್ತೆ ನಿರ್ಮಾಣ ಆಗಬೇಕು ಕರ್ನಾಟಕದಲ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಓಕೆ, ನಮ್ಮ ಜೊತೆ ಡಾಕ್ಟರ್ ಕಶ್ಯಪ್ ಅವರಿದ್ದಾರೆ. ಸೊ ಲೆಟ್ಸ್ ಆಸ್ಕ್ ಹಿಮ್ ವಾಟ್ ಹಿ ವಾಂಟ್ಸ್ ಆಸ್ ಅ ನೆಕ್ಸ್ಟ್ ಚೇಂಜ್. ಒನ್ ಈಸ್ ಕರಪ್ಷನ್ ಫ್ರೀ ಗೌರ್ಮೆಂಟ್. ಎರಡನೇದು, ಈ ಅರ್ಬನ್ ಡೆವಲಪ್ಮೆಂಟ್ ಅನ್ನೋದು ತುಂಬ ಒಂಥರ ಬೂಮ್ ಥರ ಆಗ್ತಾಯಿದೆ. ಸೊ ಅದ್ರ ಬಗ್ಗೆ ಕಾಳಜಿ ಇರೋವಂಥದ್ದು ಆ್ಯಂಡ್ ವಿಷನ್ ಇರೋವಂಥ ಗೌರ್ಮೆಂಟ್ ಬೇಕು. ವಿ ನೀಡ್ ಅ ಗೌರ್ಮೆಂಟ್ ವಿತ್ ಅ ವಿಷನ್ ಹೂ ಕ್ಯಾನ್ ಪ್ಲ್ಯಾನ್ ಫಾರ್ ಅರೌಂಡ್ 100 years ಫ್ರಮ್ ನೌ. ಈಗೇನೋ ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಆರ್ ಸಿಟಿ, ಮುಂಚೆ ಇಟ್ ವಾಸ್ ಅ ಕಲ್ಚರಲ್ ಸಿಟಿ. ಈಗ ಮೈಸೂರು ಹೇಗೆ ಕಲ್ಚರ್ ಅದನ್ನು ಹಾಗೆ ಉಳಿಸ್ಕೊಂಬಂದಿದೆ. ಬಟ್ ಬೆಂಗಳೂರಿಗೆ ಏನಾಗಿದೆ ಅಂದರೆ ಬಿಕಾಸ್ ಆಫ್ ದ IT, BT ಇನ್ಫ್ಲಕ್ಸ್ ಆ್ಯಂಡ್ ಆಲ್ ದ್ಯಾಟ್, ನಾಟ್ ದ್ಯಾಟ್ ಅದು ಬೇಡ ಅಂತಲ್ಲ, ಆದರೆ ಒಂದು ಕಲ್ಚರಲ್ ಐಡೆಂಟಿಟಿನ ಎಲ್ಲೋ ಕಳ್ಕೊತಾ ಇದೆ. ಸೊ ದೇರ್ ಆರ್ ಥಿಯೇಟರ್ ಸ್ಪೇಸಸ್ ಕಡಿಮೆ ಆಗ್ತಾ ಇದೆ, ಈ ಥರದ್ದೆಲ್ಲ. ಸೊ ಅದರ ಅವಶ್ಯಕತೆ ಇದೆ ಆ್ಯಂಡ್ ಐ ಥಿಂಕ್ ಗೌರ್ಮೆಂಟ್ ಶುಡ್ ಲುಕ್ ಇನ್ ಟು ದ್ಯಾಟ್. ಅಪಾರ್ಟ್ ಫ್ರಮ್ ದ್ಯಾಟ್, ದ್ಯಾಟ್ಸ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ರಕ್ಷಾ ಅವರಿದ್ದಾರೆ. ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಫ್ರಮ್ ದ ನೆಕ್ಸ್ಟ್ ಗೌರ್ಮೆಂಟ್, ಅವ್ರನ್ನೇ ಕೇಳೋಣ. Equal rights for the ladies. That's it. Okay, she is expecting equal rights for the ladies. ನಮ್ಮ ಜೊತೆ ಸನತ್ ಅವರಿದ್ದಾರೆ. ಸೊ ಲೆಟ್ಸ್ ಆಸ್ಕ್ ಹಿಮ್ ವಾಟ್ ಹಿ ಎಕ್ಸ್ಪೆಕ್ಟ್ಸ್ ಫ್ರಮ್ ದ ಅಪ್ಕಮಿಂಗ್ ಗೌರ್ಮೆಂಟ್. ನಮ್ಮ ಕನ್ನಡ ಸಿನಿಮಾದು ಟಿಕೆಟ್ಸ್ಗಳೆಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಮಾಲ್ಗಳಲ್ಲೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಗೌರ್ಮೆಂಟ್ ಅವರು ಯೋಚನೆ ಮಾಡಿ ಆ ಟಿಕೆಟ್ಸ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ರೆ ಈ ಮಿಡಲ್ ಕ್ಲಾಸ್ ಪೀಪಲ್ಲು ಅವರೆಲ್ಲ ಬಂದು ಸ್ವಲ್ಪ ನೋಡ್ಬೋದು ಸಿನಿಮಾಗಳು. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೆಳವಣಿಗೆ ಆಗುತ್ತೆ ಅದನ್ನು. ಸೊ ಐ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಗೌರ್ಮೆಂಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. Equal rights for the ladies. ಈ ಬೇಸಿಕ್ ನೀಡ್ಸ್ ಬಗ್ಗೆ ಯಾವುದೇ ಗೌರ್ಮೆಂಟ್ ಬಂದರೂ ಅದು ಮೊದಲನೇದಾಗಿ ಗಮನ ಹರಿಸಬೇಕು. ಕೆಲಸ ಕಾರ್ಯಗಳು ಸರಾಗವಾಗಿ ಆಗಬೇಕು. At least 50% of corruption. I am happy. They have to look into the traffic main. ಭ್ರಷ್ಟಾಚಾರ ಒಂದು ಕಡಿಮೆ ಆದರೆ ಬಹುಶಃ ನಮ್ಮ ದೇಶ ಮುಂದೆ ಬರುತ್ತೆ. ಒಳ್ಳೆ ರೋಡು ಬೇಸಿಕ್ ಕಮ್ಯುನಿಟೀಸ್ನ ಮೊದಲು ಮಾಡಿಕೊಟ್ಟು ಮಹಿಳೆಯರ ಸುರಕ್ಷೆ, ಒಂದೊಂದು ಡಿಪಾರ್ಟ್ಮೆಂಟ್ ಅವರು ಜೊತೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡುವಂಥದ್ದು. ಕರಪ್ಷನ್ ಫ್ರೀ ಗೌರ್ಮೆಂಟ್. ಟಿಕೆಟ್ಸ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ರೆ ಈ ಮಿಡಲ್ ಕ್ಲಾಸ್ ಪೀಪಲ್ಲು ಅವರೆಲ್ಲ ಬಂದು ಸ್ವಲ್ಪ ನೋಡ್ಬೋದು ಸಿನಿಮಾಗಳು.